ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ವಡೆಯನ್ನ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ರೆಸಿಪಿ ರೆಡಿ ಮಾಡೋಣ. ಅಮೆರಿಕಾಗೆ ಬಂದ ಮೇಲೆ ತುಂಬಾ ಜನ ಮೆಕ್ಸಿಕನ್ ಫ್ರೆಂಡ್ಸ್ ಆಗಿರೋದ್ರಿಂದ ನಾನು ಅವ್ರಿಗೋಸ್ಕರ ಇಂಡಿಯಾದಲ್ಲಿ ಮಾಡುವಂತ ತುಂಬಾ ಫೇಮಸ್ ಆಗಿರುವಂತ ಮೈಸೂರಿನಲ್ಲಿ ಕಡಲೆಬೇಳೆ ವಡೆಯನ್ನ ಮಾಡ್ತಾರಲ್ವಾ, ಅದನ್ನ ನಾನು ಸಿಂಪಲ್ ಆಗಿ ಸ್ಪೈಸಿ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ಪು ಕಡಲೆಬೇಳೆಯನ್ನ ತಗೊಂಡು ಅದನ್ನ ನೀರಲ್ಲಿ 1-2 ಸರಿ ತೊಳೆದು 2 ಗಂಟೆಗಳ ಕಾಲ ನೆನೆಸಿಡಬೇಕು. 2 ಗಂಟೆ ಆದ್ಮೇಲೆ ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನಕಾಯಿ, ಇಲ್ಲಿ ತಾಯಿ ಚಿಲ್ಲಿ ಅಂತ ಸಿಗುತ್ತೆ, ಇದು ಸ್ವಲ್ಪ ಖಾರ ಇರುತ್ತೆ, ನಾನು ಅದು 2 ತಗೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಆಗಿರೋ ಚಿಲ್ಲಿನ ತಗೊಳ್ಳೋದಾದ್ರೆ 3-4 ತಗೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಖಾರ ತಗೊಳ್ಳಿ ಅಂತ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದ್ರ ಜೊತೆಗೆ 1-2 ಈರುಳ್ಳಿಯನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳಿ. ಸೊ 2 ಗಂಟೆ ನೆನ್ಸಿಟ್ಟಿರೋಂತ ಕಡಲೆಬೇಳೆ ಈಗ ರೆಡಿ ಆಗಿದೆ. ಈಗ ಇದನ್ನ ಈ ಮಸಾಲಾ ಜೊತೆಗೆ ಹಾಕಿ ಚೆನ್ನಾಗಿ ಕೋರ್ಸ್ ಪೌಡರ್ ಮಾಡಬೇಕು. ಜಾಸ್ತಿ ಸಾಫ್ಟ್ ಆಗಿ ಮಾಡಬಾರ್ದು, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಸಿಗ್ಬೇಕು. ಸೊ ಅದಕ್ಕೋಸ್ಕರ ಕೋರ್ಸ್ ಪೌಡರ್ ಆಗಿ ಮಾಡ್ಕೊಳ್ಳಿ. ಸೊ ಈಗ ನೀರ್ ಹಾಕ್ತೆ ನೀಟಾಗಿ ಸಿಗೋದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬೈಂಡ್ ಮಾಡೋ ರೀತಿ ಚೆನ್ನಾಗಿ ಕಲಸಿ ಬೈಂಡ್ ಮಾಡ್ಕೊಂಡು ಒಡೆ ಅದಕ್ಕೆ ಬರೋ ರೀತಿ ನಾವು ರೌಂಡ್ ಶೇಪ್ ಮಾಡ್ಕೊಳ್ಬೇಕಾ ಅಥವಾ ಉಂಡೆ ಶೇಪ್ ಮಾಡ್ಕೋಬೇಕಾ, ಯಾವ ರೀತಿ ನಿಮ್ಗೆ ಶೇಪ್ ಕೊಡ್ಬೇಕು ಅನ್ಸುತ್ತೋ ಆ ರೀತಿ ಕೊಟ್ಕೊಂಡು ನಾನು 2 ರೀತಿ ಮಾಡ್ತಾ ಇದ್ದೀನಿ. ಒಂದು ಆಯಿಲ್ ಅಲ್ಲಿ ಫ್ರೈ ಮಾಡ್ತಾ ಇದ್ದೀನಿ, ಇನ್ನೊಂದು ಏರ್ ಫ್ರೈಯರ್ ಅಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಏರ್ ಫ್ರೈಯರ್ ಅಲ್ಲಿ ಆಯಿಲ್ ಲೆಸ್ ತಗೊಳುತ್ತೆ, ಜೊತೆಗೆ ಆಯಿಲ್ ಬೇಕು ಅಂತ ಹೇಳೋರಿಗೆ ಆಯಿಲ್ ಅಲ್ಲಿ ಫ್ರೈ ಮಾಡಿದ್ರೆ ವಡೆಗಳು ರೆಡಿ ಆಗುತ್ತೆ. ಸ್ವಲ್ಪ ಟೇಸ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅಂದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ರೆಸಿಪಿಯನ್ನ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಆ ರೆಸಿಪಿಯನ್ನ ಟ್ರೈ ಮಾಡ್ತೀನಿ, ನಮ್ಮ ಮೆಕ್ಸಿಕನ್ ಫ್ರೆಂಡ್ಸ್ಗೂ ಕೂಡ ತಿನ್ನಿಸ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಮ್ಮ ವಿಡಿಯೋಸ್ ಹೆಚ್ಚು ಯೂಟ್ಯೂಬ್ ಚಾನಲ್ ರೆಕಮೆಂಡೇಶನ್ಗೆ ಕಳಿಸುತ್ತೆ. ಸೊ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.